ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಹೋಬಳಿಯ ಕಮ್ಮುಗುಟ್ಟಹಳ್ಳಿ ಪಂಚಾಯಿತಿಯ ರಪ್ಪರಲಹಳ್ಳಿಯಲ್ಲಿ ನೆಲೆಸಿರುವ 4 ಶತಮಾನಗಳ ಇತಿಹಾಸ ಹೊಂದಿರುವ ಆಂಜನೇಯ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ಕಾರ್ಯ ಯಶಸ್ವಿಯಾಗಿ ನೆರವೇರಿತು. ವಿಜಯನಗರ ಕಾಲದ ಪಾಳೆಗಾರರು ಆಂಧ್ರ ಭಾಗದಿಂದ ಈ ದೇವರನ್ನು ತಂದಾಗ ಈ ಸ್ಥಳದಲ್ಲಿ ಅವರ ಕೈಯಲ್ಲಿ ಹೊತ್ತಿಕೊಂಡು ಹೋಗಲು ಸಾಧ್ಯವಾಗದೆ ಈ ಆಂಜನೇಯ ಸ್ವಾಮಿಯನ್ನು ಈ ಸ್ಥಳದಲ್ಲಿ ಇಳಿಸಿದಾಗ ಸುತ್ತಮುತ್ತಲ ಗ್ರಾಮಸ್ಥರು ಸೇರಿ ರಪ್ಪರಲಹಳ್ಳಿಯಲ್ಲಿ ವಶಿಸ್ಥಾಪನೆ ಮಾಡಿಸಿದ್ದಾರೆ ಎಂಬುದು ಐಹಿತ್ಯ. ಆಗಿನ ಕಾಲಕ್ಕೆ ತಕ್ಕಂತೆ ಚಿಕ್ಕದಾಗಿ ಒಂದು ಗುಡಿ ಕಟ್ಟಿ ಪೂಜೆ ನಡೆಸಿಕೊಂಡು ಬಂದಿದ್ದಾರೆ. ಇಲ್ಲಿನ ವೈಶಿಷ್ಟ್ಯತೆ ಎಂದರೆ ಈ ದೇವಾಲಯದ ಪಕ್ಕದಲ್ಲಿ ಒಂದು ಹುತ್ತ ಇದೆ. ಈ ಹುತ್ತದಲ್ಲಿ ಒಂದು ನಾಗರಹಾವು ಇದ್ದು ಈ ಆಂಜನೇಯ ಸ್ವಾಮಿಗೆ ಬಲ ಎಂದು ಹೇಳಲಾಗುತ್ತದೆ. ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷ ಉಟ್ಲು ಪರೀಕ್ಷೆ ನಡೆಸಲಾಗುತ್ತದೆ. ಸುತ್ತಮುತ್ತಲ ಭಕ್ತಾದಿಗಳು ಸೇರಿ ಜಾತ್ರೆ ರೀತಿಯಲ್ಲಿ ಜನ ಸೇರಿ ಯಶಸ್ವಿಯಾಗಿ ಮಾಡುತ್ತಾರೆ. ಈ ವೇಳೆ ಮಾತನಾಡಿದ ಊರಿನ ಹಿರಿಯ ಡಾಕ್ಟರ್ ರಾಜ ಅವರು ಹಿರಿಯರ ಕಾಲದಿಂದಲೂ ಪೂಜೆ ಮಾಡಿಕೊಂಡು ಬರುತ್ತಿದ್ದರು. ದೇವಾಲಯದ ಅಭಿವೃದ್ಧಿ ಕೆಲಸಗಳು ನಡೆಸಿಕೊಂಡು ಬರುತ್ತಿದ್ದು ಈ ವರ್ಷ ವಿಶೇಷವಾಗಿ ಜಂಗಾಲಹಳ್ಳಿ ಗ್ರಾಮದ ಅಶ್ವತ್ಥಪ್ಪ ಕುಟುಂಬದವರು ನವಗ್ರಹ ಮಾಡುವುದಕ್ಕೆ ಮತ್ತು ಶಿಖರ ಮಾಡಿಸುವುದಕ್ಕೆ ಸಹಾಯ ಮಾಡಿದ್ದಾರೆ. ಇವರೆಲ್ಲರ ಸಹಾಯದಿಂದ ಆಂಜನೇಯ ಸ್ವಾಮಿ ದೇವಾಲಯ ಜೀರ್ಣೋದ್ಧಾರ ನಡೆಸಲಾಗಿದೆ ಎಂದರು. ಹಿಂದಿನ ಕಾಲದ ಸುಮಾರು 400 ವರ್ಷದ ಹಿಂದಿಂದ ಇದು ಆಂಜನೇಯ ಸ್ವಾಮಿ. ಆದರೆ ಅದು ಹೇಗೆ ಬಂತಪ್ಪ ಅಂದರೆ ಇಲ್ಲಿ ಆಂಜನೇಯ ಸ್ವಾಮಿ ಬರಬೇಕು ಅಂದರೆ ಹಿಂದಿನ ಕಾಲದವ್ರು ಪಾಳ್ಯಗಾರರು ಇದನ್ನು ಎಲ್ಲ ಆಂಧ್ರ ಕಡೆಯಿಂದ ಎತ್ಕೊಂಡು ಬಂದ್ರಂತ ಒಬ್ಬ ಎತ್ಕೊಂಡು ಬಂದು ಅವನು ಇಲ್ಲಿ ತನಕ ಬಂದಂತೆ. ಅವ್ನ ಕೈಲಿ ಆಗಲ್ ಬಂತು ಇಲ್ಲಿಗೆ ಬರೋ ಹೊತ್ತಿಗೆ. ಇಲ್ಲಿಗೆ ಬರೋದಕ್ಕೆ ಇಳಿಸ್ಬಿಟ್ನಂತೆ. ಇಲ್ಲಿ ಅದೇನಾಯಿತೋ ಏನೋ ತಿಳಿದವ್ರಿಗೆ ಇಲ್ಲಿ ಇಳಿಸ್ಬಿಟ್ನಂತೆ. ಆವಾಗ ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ಸೇರಿ ಆ ಆಂಜನೇಯ ಸ್ವಾಮಿನ ಇಲ್ಲೇ ಪ್ರತೀಕ್ಷೆ ಮಾಡಿರಂತೆ. ಆವಾಗ ಸುಮ್ಮನೆ ಹಿಂದಿನ ಕಾಲದಲ್ಲಿ ರೈತರು ಏನೋ ಅಷ್ಟು ಇದಿರ್ತಾ ಇರಲಿಲ್ವಲ್ಲ, ಏನೋ ಸುಮಾರಾಗಿದ್ದರು ಅವರು. ಅವ್ರ ಶಕ್ತಿ ಕೊದ್ದು ಚಿಕ್ಕದಾಗ ಒಂದು ದೇವಸ್ಥಾನ ಕಟ್ಬಿಟ್ಟು ಒಂದು ಗರ್ಭಗುಡಿ ಮುಂದ್ಗಡೆ ಅಂತರಾಳ 2 ಮಾತ್ರ ಕಟ್ಬಿಟ್ಟು ದೇವ್ರನ್ನ ಪ್ರತಿಷ್ಠೆ ಮಾಡಿಸಿರು. ಅಲ್ಲಿ ಏನಪ್ಪ ಅಂತ ಇಲ್ಲಿ ವೈಶಿಷ್ಟ್ಯ ಹುತ್ತ ಇದೆ ಇಲ್ಲಿ, ಅದರಲ್ಲಿ ಒಳ್ಳೆ ನಾಗರಾವಿದೆ ಅದರಲ್ಲಿ. ಆದ್ದರಿಂದ ಇಲ್ಲಿ ವೈಶಿಷ್ಟ್ಯ ಅದೊಂದೇ. ಇಲ್ಲಿ ಆಂಜನೇಯ ಸ್ವಾಮಿಗೆ ಏನಪ್ಪ ಅಂದರೆ ಆ ಹುತ್ತದ್ದೇ ಬಲಕಾರ ಅದಕ್ಕೆ ಏನಿದ್ರು. ಆವತ್ತಿಂದ ಯಾರೋ ಹಿಂದಿನವ್ರು ಮಾಡ್ತಾಯಿದ್ರು. ನಾನು ಸುಮಾರು ಒಂದು 30 ವರ್ಷದಿಂದ ಮಾಡ್ತಾಯಿದ್ದೀನಿ. ಇವಾಗ ನಮ್ಮದು ಮಂಡಿಕಲ್ ನಮ್ಮದು. ನಾವಿಲ್ಲಿ ಯಾಕೆಂದ್ರೆ ಮುಜಾಯಿ ದೇವಸ್ಥಾನ ಇದು, ಇನ್ನೇನು ಖಾಸಗಿದಲ್ಲ ಏನಲ್ಲ, ಇದು ಮುಜಾಯಿ ದೇವಸ್ಥಾನ ಇದು. ನಾನು ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ರಾಜ ಎಮ್ ಅಂತ. ಇವರು ನಮ್ಮ ಶ್ರೀಮತಿಯವರು ಸೀಮಾ, ಇವರೆಲ್ಲ ನಮ್ಮ ಊರಿನ ಜನರು. ಇದು ಸುಮಾರು ನಾನು ಮುಂದೆ ನಿಂತು 20 ವರ್ಷದಿಂದ ಮಾಡ್ತಾಯಿದ್ದೀನಿ. ಈ ದೇವಸ್ಥಾನಕ್ಕೆ ಸುಮಾರು 350 ವರ್ಷ ಇತಿಹಾಸ ಇದೆ. ಸೊ ನಾನು ಕಂಡಂತೆ ನಮ್ಮ ಹಿರಿಯರಾದ ನಮ್ಮ ತಂದೆಯವರು, ಅವ್ರ ತಾತವರು ಅವ್ರು ಮಾಡ್ತಾಯಿದ್ರು. ನಮ್ಮ ತಂದೆಯವರು ಕಾಲವಾದ ನಂತರ ನಾನೇ ನಿಂತ್ಕೊಂಡು ಮುಂದುವರಿಸ್ತಾ ಇದ್ವಿ. ಈ ಸತಿ ವಿಶೇಷವಾಗಿ ನಮ್ಮ ಅಶ್ವತ್ಥಪ್ಪ ಅಂತ ಜಂಗಾಲಹಳ್ಳಿಯವರು ಭಾಳ ಮುತುವರ್ಜಿ ವಹಿಸಿ ಈಗ ನವಗ್ರಹ ಪ್ರತಿಷ್ಠಾಪನೆ ಶಿಖರಕ್ಕೆಲ್ಲ ತುಂಬ ಸಹಾಯ ಮಾಡಿದ್ರು. ಬಟ್ ಅಲ್ಲಿ ನಿಂತು ಕಟ್ಟೋರಲ್ಲಿ ಪ್ರಮುಖರಾಗಿ ಪಾಪರೆಡ್ಡಿ ಮತ್ತು ಮಕ್ಕಳು, ಅವ್ರ ತಮ್ಮಂದರು ಮತ್ತು ನಮ್ಮ ಕೃಷ್ಣಾರೆಡ್ಡಿ ಇವರು ತುಂಬಾ ಮುತುವರ್ಜಿ ವಹಿಸಿ ಮಾಡೋದ್ರಿಂದ ಅದು ಈ ಮಟ್ಟಕ್ಕೆ ಬಂದಿದೆ. ಇಲ್ಲೇ ನೀವು ನೋಡ್ತಾ ಇರ್ಬೋದು. ಎಸ್ಪೆಷಲಿ ಲಾಸ್ಟ್ ಇಯರ್ ಯಾರು ನೋಡಿದರೆ ಆ ವರ್ಷಕ್ಕೂ ಇದಕ್ಕೂ ಭಾಳನೇ ಡಿಫ್ರೆನ್ಸ್ ಇದೆ. ಪ್ರತಿ ವರ್ಷವೂ ಜನರು ಜಾಸ್ತಿ ಆಗ್ತಾಯಿದ್ದಾರೆ. ಅದೇ ಹೆಚ್ಚು ಈ ದೇವರ ಮಹಿಮೆ. ಇಲ್ಲಿ ಒಂದು ಮನೋರಂಜನಾ ಕಾರ್ಯಕ್ರಮ, ಇನ್ನೊಂದು ಭಕ್ತಿ. ಇದು ಮನೋರಂಜನೆ ಅಂದರೆ ಈಗ ಎಲ್ಲೂ ನೋಡ್ದಂಗೆ ನೀವು ಹಾಲುಟ್ಟಿ ಅಂತ ಮಾಡ್ತೀವಿ. ಇಲ್ಲಿ ನರೇಂದ್ರ ಅಂತ ನಮ್ಮ ಇವರೊಬ್ಬರು ಇದ್ದಾರೆ. ಅವ್ರ ಮನೆಯಿಂದ ಹುಟ್ಟಿ ತೊಗೊಂಬಂದು ಅಲ್ಲಿ ಕಟ್ಟಿ ಫಸ್ಟ್ ಅದು ನೋಡಿತೀವಿ. ಆಮೇಲೆ ಕಾಯಿ ಹೊಡೆದು ಇದೆಲ್ಲ ದಿವಸ ಪೂರ್ತಿ ಇರ್ತದೆ. ಇದನ್ನು ಮೇನ್ಲಿ ನಮ್ಮ 3 ಊರು ಜನ ಮಾಡೋದು. ಬೊಮ್ಮನಹಳ್ಳಿ, ಕೆಳಗನಪರಹಳ್ಳಿ, ಮೇಲಿನಪರಹಳ್ಳಿ. ಈಗ ಜಂಗಾಲಹಳ್ಳಿಯವರು ಬರ್ತಾ ಇದ್ದಾರೆ. ನಮ್ಗೆ ತುಂಬ ಸಂತೋಷ ವಿಷಯ. ಸೊ ಅಂಬರೀಷ್ ಎನ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.